ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ದೇಶ ಸೇವೆಯ ಅರ್ಥವನ್ನ ಬದುಕಿನಲ್ಲಿ ರೂಪಿಸಿಕೊಂಡವರು, ಶಿಸ್ತು ಮತ್ತು ಧೈರ್ಯದ ಪ್ರತೀಕ, NSG ಮಾಜಿ ಕಮಾಂಡೋ KP ವಸಂತ ಪೂವಯ್ಯ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮೊದಲನೇದಾಗಿ ನಿಮ್ಮ ಬಾಲ್ಯ, ನಿಮ್ಮ ಕಿರು ಪರಿಚಯ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ ಅಂತ ಹೇಳಿ. ನಾನು ಕುಪ್ಪಣಮಠ ವಸಂತ ಪೂವಯ್ಯ ಅಂತ. ಕುಪ್ಪಣಮಠ ಅಂದರೆ ನಮ್ಮ ಮನೆ ಹೆಸರು. ನಮ್ಮದು ಕೊಡಗಿನ ಪರಕಟ್ಟಗೇರಿ ವಿಲೇಜ್ ಅಂತ ಒಂದು ಚಿಕ್ಕ ವಿಲೇಜ್. ಅಲ್ಲಿ ನಾನು ಮಿಡ್ಲ್ ಸ್ಕೂಲ್ ಓದಿ, ಹೈಸ್ಕೂಲ್ ಪೊನ್ನಪೇಟೆ ಅಂತ, ಪೊನ್ನಪೇಟೆಯಲ್ಲಿ ಜೂನಿಯರ್ ಕಾಲೇಜ್. 10th ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ 1977 ನಾನು ಬೆಂಗಳೂರಲ್ಲಿ ಒಂದು ಟೂರಿಸ್ಟ್ ಆಫೀಸಲ್ಲಿ ಸೀನಿಯರ್ ಟೂರಿಸ್ಟ್ ಅಂತ ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ಆರ್ಮಿ ಹೋಗ್ಬೇಕಂತೇಳಿ ಅಲ್ಲಿಯೂ ತುಂಬ ಇದಿತ್ತು, ಆಸೆಗಳಿತ್ತು. ಅಲ್ಲಿ ಅಂದರೆ ನನಗೆ ಒಂದು ತಂದೆ ಆರ್ಮಿಯವರಾಗಿದ್ದರಿಂದ ಮನೆಯಲ್ಲೇ ನನಗೆ ತುಂಬ ಟ್ರೈನಿಂಗ್ ಆದಂಗೆ. ನಾವು ಏನೇ ಒಂದು ಗಲಾಟೆ ಮಾಡಿದ್ರೂ ಆರ್ಮಿ ಸಿಸ್ಟಮಲ್ಲಿ ನಮ್ಮ 3 ಅಣ್ಣ ತಮ್ಮಂದಿರು ಆರ್ಮಿ ಸಿಸ್ಟಮಲ್ಲೇ ಪನಿಷ್ಮೆಂಟ್ ಕೊಡ್ತಾಯಿದ್ರು. ಏನಾದರೂ ಒಂದು ಗಲಾಟೆ ಮಾಡಿದೆ ಅಂತ ಹೇಳಿದ್ರೆ ಅಣ್ಣ ತಮ್ಮಲ್ಲಿ ಗಲಾಟೆ ಇದ್ದೇ ಇರುತ್ತೆ. ಹೌದು. ಮನೆ ಸುತ್ತು 16 ರೌಂಡು 20 ರೌಂಡ್ ಅಂದರೆ ಆ 20 ರೌಂಡ್ ಓಡಬೇಕು, ಪನಿಷ್ಮೆಂಟ್. ಮತ್ತು ಇನ್ನೇನೋ ಗಲಾಟೆ ಆದರೆ ನಮ್ಮ ಮನೆಯದ ಪಕ್ಕದಲ್ಲಿ ಗದ್ದೆ ಇದೆ, ಭತ್ತದ ಗದ್ದೆ. ಆ ಕಡೆ ಬಾಣೆ ಅಂದರೆ ಸಮತಟ್ಟ ಜಾಗ, ಅಲ್ಲಿ ಹೋಗಿ ಟಚ್ ಮಾಡಿ ಬರಬೇಕು. ಅದರಲ್ಲಿ ಫಸ್ಟ್ ಬಂದವರಿಗೆ ರೆಸ್ಟ್, ಸೆಕೆಂಡ್ ಥರ್ಡ್ ಬಂದವರಿಗೆ ರೆಸ್ಟ್ ಇಲ್ಲ. ಆ ಥರ ಎಲ್ಲ ಮಾಡ್ತಾಯಿದ್ರು. ತುಂಬ ಸ್ಟ್ರಿಕ್ಟ್ ನಮ್ಮ ತಂದೆ. ಅವರು ಒಂದು 61, 65, 71 ವಾರ್ ಅಟೆಂಡ್ ಮಾಡಿದ್ದಾರೆ. ಅವರು 1951 301 ಅವ್ರ ನಂಬರು. ಅವರು ಮೆಡ್ರಾಸ್ ರೆಜಿಮೆಂಟೇ. ಮತ್ತು ನಮ್ಮ ಬ್ರದರು ಮೆಡ್ರಾಸ್ ರೆಜಿಮೆಂಟು. ಹಾಗೆ ನಮ್ಮ ಮನೆಯಲ್ಲಿ 3 ಜನ ಅಣ್ಣ ತಮ್ಮಂದಿರು. ಈಗ ಆರ್ಮಿಗೆ ಹೋಗ್ಬೇಕಂತ ಕೇಳಿದಿರಲ್ಲ, ಅದನ್ನೇ ತಂದೆಯಿಂದ. ಮತ್ತು ನಮ್ಮ ಕೊಡಗಿನಲ್ಲಿ ನಮಗೆ ಒಂದು ಇದಂತ ಹೇಳಿದ್ರೆ, ನಮ್ಮ ಫಸ್ಟ್ ಇಂಡಿಯಾದು ಜನರಲ್ ಕರಿಯಪ್ಪಜ್ಜ, ಅವರು ನಮಗೆ ಅಜ್ಜ ಅಂತ ಹೇಳೋದು ನಾವು. ಅಜ್ಜ ಅವ್ರದ್ದು ನಮ್ಮ ತುಂಬ ಅವ್ರದ್ದು ಕತೆ ಅದು ಇದು, ಅವ್ರದ್ದು ಡಿಸಿಪ್ಲಿನ್ ಬಗ್ಗೆ ತುಂಬ ಕೇಳ್ತಾ ಇರ್ತೀವಿ. ತುಂಬ ಕತೆ ಇದೆ ಅವ್ರದ್ದು, ಚಿಕ್ಕದು ಡಿಸಿಪ್ಲಿನ್ ಆಗಿ. ಹಾಗೆ ನಮ್ಮ ತಂದೆಯೂ ಲೀವಿಂದ ಬರಬೇಕಾದ್ರೆ ಒಂದು ಗೊತ್ತಾಗ್ತದೆ, ಒಂದು ಫಿಟ್ಟಾಗಿ ಒಂದು ಹಾಕಿ ಪ್ಲೇಯರು, ಒಂದು ಚೆನ್ನಾಗಿದ್ರು. ಮತ್ತು ವಾರದ್ದು ಇದು ಪೇಪರ್ಲಿ ಬರ್ತಾ ಇತ್ತು. ಅವ್ರ ಹೆಸರು ಒಂದು 2-3 ವಾರಲ್ಲಿ ಬಂದಿದೆ. ಆಗ ನಮಗೊಂದು ಇದು, ಯಾಕಂದರೆ ಆಗ ತಂದೆಯವರು ವಾರಲ್ಲಿದ್ದಾಗ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು ಮನೆಯಲ್ಲಿ? ಈಗ ನೋಡಿ, ಕಾಮನ್ ಆಗಿ ಏನಾಗುತ್ತೆ ಅಂದರೆ, ನಮ್ಮ ಮಗನೋ ನಮ್ಮ ಅಣ್ಣನೋ ಯಾರೋ ಒಬ್ಬರು ವಾರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಒಂದು ಆತಂಕ ಅನ್ನೋದು ಇರುತ್ತಲ್ವಾ? ಅದೇ ಪರಿಸ್ಥಿತಿ ಇತ್ತ, ಬೇರೆ ಏನಾದರೂ? ಅದೇ ಪರಿಸ್ಥಿತಿ ಇತ್ತು. ಮೇಲಿಂದ ಏನಾದರೂ ಫ್ಲೈಟ್ ತುಂಬ ಎತ್ತರದಿಂದ ನಮ್ಮಲ್ಲಿ ಹೋಗುತ್ತೆ, ಅದು ಕೇರಳ ಕಡೆ ಹೋಗುತ್ತೆ ಅಲ್ಲ, ಅದು ಕೊಚ್ಚಿನ ಕಡೆ ಹೋಗುತ್ತೆ. ಅದು ಸ್ವಲ್ಪ ಸೌಂಡಾಗಿ ಬರುತ್ತೆ. ನಾವೆಲ್ಲ ಇಲ್ಲಿ ಬಾಂಬ್ ಆಗಿಬಿಡುತ್ತೆ ಅಂತೇಳಿ ಹಾಗೆಲ್ಲ ಹೆದರ್ತಾ ಇತ್ತು. ಮತ್ತು ನಮಗೆ ಹೆಂಗೆ ಇದ್ರೆ, ಆವ ಕಾಲದಲ್ಲಿ ರೇಡಿಯೋನೇ ಇಲ್ಲ ನಮ್ಮೂರಲ್ಲಿ. ನಾನು ಹೇಳೋ ಮಟ್ಟಿಗೆ ನಮ್ಮ ತಂದೆನೇ ನಮ್ಮ ಊರಿಗೆ ಫಸ್ಟ್ ರೇಡಿಯೋ ತಂದಿವಂತೆ ಅಲ್ಲಿಂದ ಬಂದರೆ. ನಮಗೆ ಪೇಪರು ಸಿಗೋಲ್ಲ ಅಲ್ಲಿ, ನಮ್ಮ ಹಳ್ಳಿ ಅದು ತುಂಬ ಹಳ್ಳಿ. ಟೌನಿಗೆ ಹೋದರೆ ಪ್ರಜಾವಾಣಿ ಪೇಪರ್ ಅಂತ ಇತ್ತು, ಅದೊಂದು ಮಾತ್ರ ನೋಡ್ತಾ ಇದ್ದೀವಿ. ಆದರೆ ನಮಗೆ ಆ ಪೇಪರ್ ಓದಿ ಎಲ್ಲ ಹೇಳ್ತಾಯಿದ್ರು, ವಾರಲ್ಲಿ ಹಿಂಗೆ ಆಗಿದೆ ಅಂತ ಮನೆಯಲ್ಲಿ ಹತ್ರದಲ್ಲಿ ಎಲ್ಲ ಮಾತಾಡ್ತಾರೆ. ಪಾಕಿಸ್ತಾನ ಗಂಡಿ ಹೋಗಿ ಈ ಥರ ಆಗ್ತಾಯಿದೆ ಅಂತೇಳಿ ಮೈಯೆಲ್ಲ ಜುಮ್ಮ ಅಂತಂದೆ. ಆ ಥರ ಅಲ್ಲಿ ಆರ್ಮಿಯಿಂದ ಬಂದಮೇಲೆ ಡ್ಯಾಡಿನೂ ನಮಗೆ ಸ್ವಲ್ಪ ಹೇಳ್ತಾರೆ ಏನೇನು ಆಗಿದೆ ಅಂತೇಳಿ. ನಮಗೆ ಸೇರಲೇಬೇಕಂತೇಳಿ ಆಟ ಎಲ್ಲರಿಗೂ ಸೇರಲೇಬೇಕಂತ ಚಿಕ್ಕ ವಯಸ್ಸಿಂದಲೇ ಆರ್ಮಿಗೆ ಸೇರಬೇಕು. ಬೇರೆ ನಮಗೆ ಅದು ಓದಬೇಕು ಇದು ಓದಬೇಕು ಅಂತ ಏನಿಲ್ಲ. ಅವಾಗ ಅದೇನೂ ಇಲ್ಲಲ್ಲ, ಸಾಫ್ಟ್ವೇರ್ ಅದು ಹೋಗ್ಬೇಕು ಇದು ಹೋಗ್ಬೇಕು. ನಾವೊಂದು ನಮ್ಮಲ್ಲಿ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಮತ್ತು ಡಿಗ್ರಿ ಹೋಗೋದು ಇಲ್ಲಿ ಆಗೋದೇ ಇಲ್ಲ, ಅದನ್ನು ನೆನೆಸ್ಕೊಂಡಿಲ್ಲ. ಒಂದು 10th ಆಗಿದ್ಮೇಲೆ ನಾವು ಒಂದು ಆರ್ಮಿ ಹೋಗ್ಬಿಡೋಣ ಅಂತ ಆ ಥರ ಇತ್ತು. ಟ್ರೈನಿಂಗ್ ಎಲ್ಲ ಒಂಥರ. ಯಾವ ಏಜಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ? ಯಾವ ಏಜಲ್ಲಿ ಅಲ್ಲಿಗೆ ಹೋದ್ರಿ? ನಾನು ಬಂದು 20 ವಯಸ್ಸಲ್ಲಿ ಹೋಗಿರೋದು. 20 ಅಂದರೆ ನಾನು ಅದೇ ಬೆಂಗಳೂರಲ್ಲಿ ಅಲ್ಲ. ಬೆಂಗಳೂರಲ್ಲಿ ಇದ್ದಾಗ ನಾನು ಎಂಟ್ರಮೆಂಟ್ಗೆ ಅಂತೇಳಿ ಮಡಿಕೇರಿಗೆ ಬಂದೆ. ಆವಾಗ ಜನರಲ್ ಕಾರ್ಯಪಜ್ಜನವರೇ ಆ ಎಂಟ್ರಮೆಂಟಿಗೆ ಅಲ್ಲಿ ಇದ್ದಾರೆ. ನಮ್ಮ ತಂದೆನೂ ಕರ್ಕೊಂಡು ಹೋದರು. ಫಸ್ಟ್ ಟ್ರಿಪ್ಪಲ್ಲಿ ನಾನು ಆಗಿಲ್ಲ. ನನಗೆ ಒಂದು 2 ದಿವಸದ್ದು ಏಜ್ ಜಾಸ್ತಿ ಆಯಿತು ಅಂತ ಹೇಳಿದ್ರು. ಆವಾಗ ಆ ಇದರಲ್ಲಿ ಆ ದಿವಸ ಎಂಟ್ರಮೆಂಟ್ ಆಗುವಲ್ಲಿ 20 ತೆಗಿತಾಯಿದ್ರು, ಏಜ್ 20 ಅಂತ. ಒಂದೊಂದು
ಎಂಟ್ರೂಮೆಂಟ್ ಆಗುವಾಗ 20, 21, 18 ಅಂತ ಇರುತ್ತೆ. ಆ 20ರಲ್ಲಿ ನಂದು ಆಗಿಲ್ಲ. ನಾನು ಅಂತೂ ಆಗ ತಂದೆ ಹೇಳಿದ್ರು, ತಂದೆ ಅವರು ಕಾರ್ಯಪ್ಪಾಜಿ ಅವ್ರ ಜೊತೆಯಲ್ಲೇ ಫೀಲ್ಡ್ ಮಾಸ್ಟರ್ ಕಾರ್ಯಪ್ಪ ಅವ್ರ ಜೊತೆಯಲ್ಲೇ ವರ್ಕ್ ಮಾಡಿದವರು. ಆದರೆ ಅವರು ಸ್ಟ್ರಿಕ್ಟ್ ಅಂತ ಹೇಳ್ದಲ್ಲ, ಅವ್ರು ಹೇಳಿದ್ರು 1 ವಯಸ್ಸಾಗಲಿ, 1 ದಿವಸ ಆಗಲಿ, 2 ದಿವಸ ಆಗಲಿ ಅದಕ್ಕೆ ಮಾಡಲ್ಲ. ಅವ್ರು ಹೇಳಿದ್ರೆ ಆಗ್ತಾಯಿತ್ತು. ಹೌದು, ನಿಜ. ಆದರೆ ಅವ್ರು ಹೇಳಿದ್ರೆ ಇಲ್ಲ, ಎಷ್ಟೇ ಕ್ಲೋಸ್ ಆದರೆ ನಾನು ಅದು ಮಾಡಲ್ಲ, ಆ ಸ್ಟ್ರಿಕ್ಟ್ ನೋಡಿ ಆ ಥರ ಇದೆ ಅಂತೇಳಿ. ಆಗಲೇ ಒಂಥರ ನಮಗೆ ಇದಾಗಿತ್ತು, ಸ್ಟ್ರಿಕ್ಟಾಗಿದೆ ಅಂತೇಳಿ. ನಾವು ವಾಪಸ್ ಬಂದಿದ್ದೀವಿ. ಅಲ್ಲಿಂದ ಊಟಿಯಲ್ಲಿ ಒಂದು ನೆಕ್ಸ್ಟ್ ಒಂದು 6 ತಿಂಗಳಾದಮೇಲೆ ಊಟಿಯಲ್ಲಿ ಒಂದು ಎಂಟ್ರೂಮೆಂಟ್ ಆಯಿತು. ಆ ಎಂಟ್ರೂಮೆಂಟಿಗೆ ಒಂದು 40 ಜನ ಹುಡುಗರು ನಮ್ಮವರು ಕೊಡಗಿಂದ ಹೋದರು. ನನಗೂ ಗೊತ್ತಾಯ್ತು ಹೋಗಿದ್ದಾರೆ ಅಂತ. ನಾನು ಬೆಂಗಳೂರಿಂದ ಡೈರೆಕ್ಟಾಗಿ ಊಟಿಗೆ ಹೋದೆ. ಊಟಿಯಲ್ಲಿ ಎಂಟ್ರೂಮೆಂಟಿಗೆಲ್ಲ ನಿಂತಾಯಿತು ಎಲ್ಲ. ನಾನು ಸರ್ಟಿಫಿಕೇಟನ್ನು ತಗೊಂಡು ಹೋಗಿಲ್ಲ, ಗೊತ್ತಿಲ್ಲ ನನಗೆ. ಓಕೆ. ಎಲ್ಲ ಎಂಟ್ರೂಮೆಂಟ್ ರನ್ನಿಂಗ್ ಎಲ್ಲ ಆಯಿತು. ಅಲ್ಲಿ ಕೊಡಗಿನವ್ರದ್ದು ಹಾಕಿದ್ದು ಜಾಸ್ತಿ ಎಲ್ಲ, ಹಾಕಿ ಯಾರ್ಯಾರು ಆಡ್ತೀವಿ ಅಂತ. ನಾನು ಸ್ಕೂಲಲ್ಲಿ ಬಂದು ಹಾಕಿ ಗೋಲಿಯಾಗಿದ್ದೆ, ಪರಮೇಟೆ ಸ್ಕೂಲಲ್ಲಿ. ಮತ್ತು ಕ್ರಾಸ್ ಕಂಟ್ರಿಯಲ್ಲಿ ನ್ಯಾಷನಲ್ ಅಟೆಂಡ್ ಮಾಡಿದ್ದೆ. ಆಗ ಸ್ಪೋರ್ಟ್ಸ್ ಕೋಟದಲ್ಲಿ 21 ವಯಸ್ಸು, 21 ವಯಸ್ಸುವರೆಗೆ ಆಗುತ್ತೆ ಅಂತ ಹೇಳಿದ್ರು. 10th ಬೇರೆ ಆಗಿತ್ತಲ್ಲ. ಓಕೆ. 10th ಫೇಲ್ ಆದವರಿಗೆ 20 ಇರುತ್ತೆ, ಪಾಸ್ ಆಗಿದ್ದವರಿಗೆ ಒಂದು ಏಜ್ ಜಾಸ್ತಿ, ಈಗ 23 ಇದೆ, ಆ ಥರ. ಹಾಗೆ ಎಂಟ್ರೂಮೆಂಟ್ ಆಯಿತು. ಹಾಕಿಯಲ್ಲಿ ಇದು ಇದು ಸ್ಪೋರ್ಟ್ಸ್ ಕೋಟದಲ್ಲಿ ಆಯಿತು. ಟ್ರೈನಿಂಗು ನಡೀತಾ ಇತ್ತು, ಸ್ಪೋರ್ಟ್ಸು ನಡೀತಾ ಇತ್ತು. ಆದರೆ ನಮಗೆ ಸ್ವಲ್ಪ ಕಮ್ಮಿನೇ, ಸ್ಪೋರ್ಟ್ಸಲ್ಲಿರೋರಿಗೆ ಜಾಸ್ತಿ ಟ್ರೈನಿಂಗ್ ಇರೋಲ್ಲ. ಟ್ರೈನಿಂಗ್ ಇರೋದಿಲ್ಲ, ಕಡಿಮೆ ಟ್ರೈನಿಂಗ್ ಇರುತ್ತೆ. ಆದರೆ ನಾವು ಸಲ್ಯೂಟ್ ಗಿಲ್ಯೂಟ್ ಅದೆಲ್ಲ ಮಾಡಬೇಕಲ್ಲ, ಅದು ಒಂದು ತಿಂಗಳಿಗೆ ಒಂದ್ಸರಿ ಎಲ್ಲ ಕೊಡ್ತಾರೆ. ಮತ್ತು ನಾವು ಸ್ಟಿಕ್ ಹಿಡ್ಕೊಂಡೇ ಮಾಡೋದು. ಆದರೆ ಸ್ಪೋರ್ಟ್ಸ್ ಅವರು ತುಂಬ ಹುಷಾರಿರ್ತಾರೆ, ಫಿಟ್ ಆಗಿರುತ್ತೆ. ಆದರೆ ನಾವು ಆಲ್ರೆಡಿ ಬಿಟ್ಟೆ. ಮತ್ತು ಇದು ಟ್ರೈನಿಂಗ್ 6 ಮಂತಲ್ಲಿ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟಿಗೆ 1 ತಿಂಗಳು ಮೊದಲು ನಮಗೆಲ್ಲ ಸ್ಪೋರ್ಟ್ಸ್ ಅವರಿಗೆ ಕರೆದು ಏನೇನು ಟೆಸ್ಟ್ ಆಗುತ್ತೆ ಅದನ್ನೆಲ್ಲ ನಮಗೆ ಹೇಳ್ಕೊಡ್ತಾರೆ. ಅದ್ರದ್ದು ರೈಟಿಂಗ್ ಆಗಲಿ, ಡ್ರಿಲ್ ಆಗಲಿ, ಮೇರ್ಮನೆ ಏನಿಲ್ಲ, ಹಂಗೆ ಪಾಸ್ ಮಾಡೋದೇನಿಲ್ಲ. ಟ್ರೈನಿಂಗ್ ಹೇಗಿತ್ತು ಅಂತ ಹೇಳಿ, ಯಾಕೆ ಟ್ರೈನಿಂಗ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ನಾನು ಎಷ್ಟೋ ಜನ ಕೇಳಿದ್ದೀನಿ, ಸೈನಿಕ್ ಸೇರ್ತಾರೆ, ಎಲ್ಲವೂ ಕೂಡ ಆಗಿರುತ್ತೆ. ಟ್ರೈನಿಂಗ್ ಕಷ್ಟ ಅಂತ ವಾಪಸ್ ಬಂದವರು ತುಂಬಾ ಜನ ಇದ್ದಾರೆ. ಟ್ರೈನಿಂಗ್ ಹೇಗಿರುತ್ತೆ ಅಂತ. ನಮ್ಮ ಜೊತೆಲಿರೋರೇ 2-3 ಜನರು ಓಡ್ ಬಂದ್ಬಿಟ್ಟಿದ್ದಾರೆ. ಎಂದ್ರೆ ಟ್ರೈನಿಂಗ್ ಅಂದರೆ, ಈಗ ಟ್ರೈನಿಂಗ್ ಆದಮೇಲೆ ನಾವು ಆವಾಗ ಈ 1980ಯಲ್ಲಿ ನಮ್ಮ ಹುಡುಗರದ್ದು ಸ್ಟೈಲ್ ಅಂತ ಹೇಳಿದ್ರೆ ಬೆಲ್ ಬಟಮ್ 35, ಬಾಬಿ ಕಟ್ಟು, ಇಪ್ಪಿ ಎಲ್ಲ ಬಿಟ್ಟಿರ್ತಾರೆ ಆ ಟೈಮಲ್ಲಿ, ಬಾಬ್ ಕಟ್ಟು. ಎಂಟ್ರೂಮೆಂಟ್ ಆದಂಗೆ ನಮ್ಮನ್ನೆಲ್ಲ ಒಂದು ಬಾರ್ಬರ್ ಸಾಬ್ ಕರ್ಕೊಂಡು ಹೋಗ್ಬಿಟ್ರು. ಕಟ್ ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ಸ್ಟೀಲ್ ಮಂಗ್ ಮಡಗಿದಂಗೆ ಎಲ್ಲ ಕಟ್, ನಮಗೆಲ್ಲ ಟುಸ್. ಆವಾಗಲೇ ಏನಪ್ಪ ಇದು ಹಿಂಗೆ ಆಯಿತು. ಅಲ್ಲಿಂದ ಬೆಳಿಗ್ಗೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. ಟ್ರೈನಿಂಗ್ ಎಷ್ಟೊತ್ತಿಗೆ 4 ಗಂಟೆಗೆ ಎಲ್ಲ ರನ್ನಿಂಗ್ ಬರಬೇಕಂತ. 4 ಗಂಟೆಗೆ, 6 ಗಂಟೆಗೆ PT ಸ್ಟಾರ್ಟ್, 4 ಗಂಟೆಗೆ ನಮ್ಮ ಸ್ಟಾರ್ಟ್ ರಿಕ್ರೂಟದು. ನಿದ್ರೆ ಮಾಡಿರ್ತಾರೆ, ಎಬ್ಸೋದು, ಓಡೋದು, ಸಿಲ್ಲಿಂಗ್ ಅಂತ ಹೇಳ್ತಾರೆ, ನಮ್ಮ ಇದು ಕಟ್ಟೋದು, ಹೊಡಿತಾರ ಓಡೋದು ಎಲ್ಲ. ಬಾತ್ರೂಮ್ ಕೂತ್ರೆ ಕಮ್ಮಿ ಇರುತ್ತೆ ಬಾತ್ರೂಮ್ ಎಲ್ಲ ಸಿಗೋದಿಲ್ಲ, ಕ್ಯೂ ಅದೆಲ್ಲ ಆಗಿ ಬರುವಾಗ 5 ಗಂಟೆ ಆಗುತ್ತೆ. 5 ಗಂಟೆಯಿಂದ ರಿಪೋರ್ಟು, ಕಂಪ್ನಿ ರಿಪೋರ್ಟು, ಅಲ್ಲಿಂದ ಟೋಟ್ಲಾಗಿ ಫುಲ್ ಫುಲ್ಟನ್ ವೈಸ್ ಇರುತ್ತೆ. ಫುಲ್ಟನ್ಸ್ ರಿಪೋರ್ಟ್ ಆಗಿ ಕಂಪನಿ ರಿಪೋರ್ಟ್ ಆಗುವಾಗ 6 ಗಂಟೆ ಆಗುತ್ತೆ. ಮತ್ತು PTಯಲ್ಲಿ ಉರುಳಿಸಿ ತೆಗಿಸ್ತಾರೆ, ಈ ನಾರ್ಮಲ್ ಅಲ್ಲ. ಈಗ ಯೂನಿಟಲ್ಲಿ ಟ್ರೈನಿಂಗ್ ಆದಮೇಲೆ ನಾರ್ಮಲ್ ಬರ್ತೇ ಬಿಡಿ. ಇಲ್ಲಿ ಫಿಟ್ ಮಾಡಬೇಕಲ್ಲ, ಒಬ್ಬೊಂದು ಕಾಲು ಹಿಂಗಿರುತ್ತೆ, ಒಂದೊಂದು ಕಾಲು ಹಿಂಗಿರುತ್ತೆ, ಫಿಟ್ನೆಸ್ ಇರಲ್ಲ. ಕಾಲು ಜೋಡಿಸಿ ಅಂತ ಹೇಳ್ತಾರೆ, ಕಾಲು ಜೋಡಿಸಿ ಅಂತಾರೆ. ಅದು ಏನು ರೀಸನ್? ನೀ ಬಂದು ಟಚ್ ಆದರೆ, ಈಗ ನಾವು ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕುವಾಗ ಫುಲ್ ಇದಿರುತ್ತೆ, ಅವಾಗ ಕಾಲು ಟಚ್ ಆದರೆ ಬಿದ್ದೋಗ್ಬಿಡ್ತೀವಿ ನಾವು, ಅನ್ಬ್ಯಾಲೆನ್ಸ್, ಬಾಡಿ ಫಿಟ್ನೆಸ್ ಇರಲ್ಲ. ಟ್ರೈನಿಂಗ್ ಮಾಡುವಾಗ ಯಾರ್ದಾದ್ರು ಲೆಗ್ಗಿಂಗ್ ಇದೆ, ಈ ಕಾಲಿದೆ, ಇದೆಲ್ಲ ಬಂದು ಕ್ಲಿಯರ್ ಆಗುತ್ತೆ. ಯಾಕಂದರೆ ಬುಟ್ ಕಟ್ಟಿರ್ತೀವಿ, ಸಟ್ ಪ್ಯಾಂಟ್ ಆಗಿರ್ತೀವಿ, ರನ್ನಿಂಗ್ ಮಾಡ್ತೀವಿ. ಫಿಟ್ನೆಸ್ಸಲ್ಲಿ ಪುಷಪ್, ಅಪ್ ಡೌನ್ ಕಿಕ್, ಚಿನ್ನಪ್, ಮಂಕಿ ರೂಪ್ ಅಂತೇಳಿ ಹಗ್ಗದಲ್ಲಿ ಅದರಲ್ಲಿ ಹೋಗುವಾಗ ಬಾಡಿ ಸ್ಟ್ರೈಟ್ ಆಗಿಬಿಡುತ್ತೆ. ಸ್ಟ್ರೈಟ್ ಮಾಡಿರೋದು ಎಲ್ಲ ಸ್ಟ್ರೈಟ್ ಆಗಿ ಫಿಟ್ ಆಗಿಬಿಡ್ತಾರೆ, ಅಂದರೆ ಫುಲ್ ಫಿಟ್. ಆವಾಗ ಬೆಳಿಗ್ಗೆ ಎದ್ದ ಅಂತ ಹೇಳಿದ್ರೆ ನಾವು 3 ಗಂಟೆಗೆ ಎದ್ದ ಅಂದರೆ ನೈಟ್ ಮಲಗೋದು 10 ಗಂಟೆಗೆ. 10 ಗಂಟೆಗೆ ಹೋದರೆ ಮತ್ತೆ ಬೆಳಿಗ್ಗೆ ನಾವು ರೆಡಿ ಆಗಬೇಕಲ್ಲ, ಮಣ್ಣಾಗಿರುತ್ತೆ, ಅದು ವಾಶ್ ಮಾಡೋದು, ನೈಟೇ ವಾಶ್ ಮಾಡಬೇಕು, ನಿದ್ರೆನೇ ಇಲ್ಲ 6 ತಿಂಗಳು. ಆ ಥರ ಇರುತ್ತೆ. ಒಂದು ಗಾದೆನೇ ಇದೆ, ತಾಯಿ ಹಾಲು ಕುಡಿದಿದ್ದು ಅಲ್ಲಿ ಕಕ್ಕೋಗ್ಬಿಡ್ತಂತೇಳಿ, ಆ ಥರ ಅಷ್ಟು ಟಫ್ ಆಗಿರುತ್ತೆ. ಯಾವುದೇ ಆರ್ಮಿ ಆಗಲಿ, ಇಂಡಿಯನ್ನಲ್ಲಿ ಯಾವ ಯೂನಿಟ್ ಕಮ್ಮಿ ಇಲ್ಲ ಅಂತಿಲ್ಲ. ಆ ಟ್ರೈನಿಂಗ್ ಸೆಂಟರ್ ಅಂದರೆ ಟ್ರೈನಿಂಗ್ ಸೆಂಟರ್ ಆಗಿರುತ್ತೆ. ಆ ಥರ ಟ್ರೈನಿಂಗ್ 6 ತಿಂಗಳು ಬೇಸಿಕ್. ಅಲ್ಲಿಂದ 3 ತಿಂಗಳು ಬಂದು ಈ ಸಲ್ಯೂಟು, ಡ್ರೆಸ್, ಇದು ಗನ್, ವೆಪನ್ದು ಟ್ರೈನಿಂಗು ಇದೆಲ್ಲ ಕೊಡ್ತಾರೆ. ಅದರಲ್ಲಿ ಇವಾಗ ಬೆಳಿಗ್ಗೆ ರನ್ನಿಂಗ್ ಸೇಮ್ ಅದೇ ಇರುತ್ತೆ. ಆದರೆ ನಾವು ಹತಿಯಾರ ಗನ್ ತಗೊಳ್ಳೋಕ್ಕೆ ಬೆಳಿಗ್ಗೆ 4 ಗಂಟೆಗೆ ಕ್ಯೂ ಇರಬೇಕು. ಮತ್ತೆ ಕ್ಯೂ ಇರಬೇಕಲ್ಲ, ಅಲ್ಲಿ ಗನ್ ತಗೊಳ್ಬೇಕಲ್ಲ.
ನಾವು ಅಷ್ಟು ಬೇಗ ಎದ್ದು ರೆಡಿಯಾಗಿ ಅದೆಲ್ಲ ನಮ್ಮದು ರೊಟೇಷನ್ದೆಲ್ಲ ಆಗಿ ಸೇವಿಂಗ್ ಅಂದರೆ ಯಾವಾಗಲೂ ಸೇವಿಂಗ್ ಮಾಡಿರಬೇಕು. ಸೇವಿಂಗ್ ಮಾಡಿಲ್ಲ ಅಂದರೆ ಇಟ್ಟಿಗೆ ತಗೊಂಡು ಇಲ್ಲಿ ಉಜ್ತಾರೆ, ಇಟ್ಟಿಗೆಯಲ್ಲಿ ಉಜ್ತಾರೆ. ಪನಿಷ್ಮೆಂಟ್ ಹಂಗಿರುತ್ತೆ ಆ ಥರ ಆ ಕಾಲದಲ್ಲಿ. ಈಗೆಲ್ಲ ಯಾರು ಹೊಡಿಕೊಳ್ಳಲ್ಲ, ಏನೂ ಇಲ್ಲ. ಬಟ್ ಆ ಥರ ಸ್ಟ್ರಿಕ್ಟ್ ಇತ್ತು. ಅಂದ್ರೆ ಒಂದ್ ಮಾತು ಹೇಳ್ತಾರೆ, ತುಂಬಾ ಕೆಟ್ಟದಾಗಿ ಬೈತಾರೆ, ತುಂಬಾ ಸ್ಟ್ರಿಕ್ಟ್ ತುಂಬಾ ಯಾಕಂದ್ರೆ ಇನ್ಸ್ಟ್ರಕ್ಟ್ರು ಆಗಿನ ಕಾಲದಲ್ಲಿ ಆ ಥರ ಬಂದಿರೋರು ಇರೋದು. ಈಗ ಬ್ರಿಟಿಷ್ ಅವರಿಂದ ನಾವು ಬರುವಾಗ ಹೇಗೆ ಆರ್ಮಿ ಸಿಸ್ಟಮ್ ಇತ್ತು, ಅದಕ್ಕೆ ಹೇಳೋದು ಒಂದು ನೆಪೋಲಿಯನ್ ಸಿಸ್ಟಮ್ ಅಂತ. ನೆಪೋಲಿಯನ್ ಏನಿದೆ ಅದೇ ಸಿಸ್ಟಮ್ ಏನಿದೆ. ಬೈಗಳ ಮಾಡಿಲ್ಲ ಅಂದ್ರೂ ಆಗಲ್ಲ ಅದು. ಯಾಕಂದರೆ ನಾವು ರಿಕ್ರೂಟಲ್ಲಿ ಇರುವಾಗ ನಾವು ತಿಳ್ಕೊಂಡಿದ್ವಿ ಯಾಕೆ ಈ ಥರ ಹಬ್ಬ ಅದೆಲ್ಲ ಬೈತಾರೆ, ಎಲ್ಲ ತುಂಬ ಕೆಟ್ಟದಾಗಿ ಬೈತಾರೆ ಅಂತೇಳಿ. ಆಮೇಲೆ ನಾವು ತಿಳ್ಕೊಂಡಿದ್ವಿ ಟ್ರೈನಿಂಗ್ ಆದಮೇಲೆ ಈ ಥರ ಮಾಡಿಲ್ಲ ಅಂದರೆ ಅವನು ಬರೋದೇ ಇಲ್ಲ. ಯಾಕಂತ ಹೇಳಿದ್ರೆ ಆರ್ಮಿಗೆ ಬರೋರು ಒಂದು ಗಾದೆ ಇದೆ, 10 ಬೆರಳು ಅಷ್ಟು ಜನ ಡಿಫ್ರೆಂಟ್ ಆಗಿರೋರು ಬರೋದು. ಒಳ್ಳೆಯವನು ಇರ್ತಾನೆ, ಕಳ್ಳ ಇರ್ತಾನೆ, ಮರ್ಡರ್ ಮಾಡಿರ್ತಾನೆ, ರೇಪಿಸ್ಟ್ ಇರ್ತಾನೆ, ಇನ್ನು ಏನೇನಿದೆ 10 ಥರದ ಜನ ಇರ್ತಾನೆ. ಅಲ್ಲಿ ಟ್ರೈನಿಂಗ್ ಆಗುವಾಗ ಅವನು ಪಕ್ಕ ಒಂದು ಸಿಪಾಯಿ ಆಗಿರ್ತಾನೆ. ಎಲ್ಲ ಬಿಟ್ಟೋಗ್ಬಿಡ್ತಾ ಅಲ್ಲ ಈ ಟ್ರೈನಿಂಗು, ಆ ಡಿಸಿಪ್ಲಿನ್ ಅಂತ ಹೇಳುವಾಗ ಅವನು ಪಕ್ಕ ಇಂಡಿಯಾಗೆ ಒಂದು ಒಳ್ಳೆಯದು ಸಿಪಾಯಿಯಾಗಿ ಹೊರಹೊಮ್ಮುತ್ತಾನೆ ಈ 9 ಮಂತ್ ಟ್ರೈನಿಂಗಲ್ಲಿ. ಯಾಕಂದರೆ ಅಷ್ಟು ಕಷ್ಟ ಇದೆ ಟ್ರೈನಿಂಗು. ನೀವು ಹೇಳ್ದಂಗೆ ಒಂದು ದಿವಸ 2 ದಿವಸ ಮಾಡಿ ಓಡಿ ಬಂದವರು ಎಷ್ಟೋ ಜನ ಇದ್ದಾರೆ. ನಿಮ್ಗೆ ಯಾವತ್ತಾದ್ರೂ ಅನ್ಸುತ್ತಾ ಯಾಕೆ ಬೇಕಿತ್ತಪ್ಪ ಇದಂತ ಹೇಳ್ಬಿಟ್ಟು? ಇಲ್ಲ, ನಮಗೆ ಆಲ್ರೆಡಿ ಟ್ರೈನಿಂಗ್ ಆಗಿದೆ. ಮನೇಲೆ ಟ್ರೈನಿಂಗ್, ಮನೆಯಲ್ಲಿ ಓಡುತ್ತಾ ಗಿಡ್ತಾ ರನ್ನಿಂಗ್. ಮತ್ತೆ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ನಾವು 5-6 ಕಿಲೋಮೀಟರ್ ನಡಿಬೇಕಾಯ್ತು. ನಮ್ಮ ಫರ್ಕಟಗೇರಿ ಅಂತೇಳಿ ಅಲ್ಲಿ ಅಂಗಡಿನೇ ಇಲ್ಲ. ಬಿರ್ನಾಣಿಗೆ ಹೋಗ್ಬೇಕಾದ್ರೆ ನಾವು ಬಿರ್ನಾಣಿ ಅಂತ ಜಾಗ ಇದೆ. ಬಸ್ಸಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು, ಸ್ಕೂಲ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು. ಮತ್ತು ನಾವು ಕುಟ್ಟದಲ್ಲಿ ಒಂದು ಜಾಗ, ಆರ್ಮಿ ಜಾಗ ಒಂದು ಡ್ಯಾಡಿಗೆ ಸಿಕ್ಕಿತ್ತು, ಅಲ್ಲೂ ಅಷ್ಟೇ 5-6 ಕಿಲೋಮೀಟ್ರ್ ನಾವು ಬರಬೇಕು. ಏನೇ ಒಂದು ಸಾಮಾನು ಮನೆಗೆ ಬರಬೇಕಾದ್ರೆ ಬೇರೆ ಯಾರೂ ಇಲ್ಲ, ನಾವೇ ತರಬೇಕು. ಹೋಗಿ ನಾವು ವಾಪಸ್ ಬರಬೇಕು. ಆಗ 5 ಕಿಲೋಮೀಟ್ರ್ ಹೋಗೋದು, 5 ಕಿಲೋಮೀಟ್ರ್ ರಿಟರ್ನ್. ಡೈಲಿ 10 ಕಿಲೋಮೀಟ್ರ್ ಇದ್ದೇ ಇರುತ್ತೆ ಸ್ಕೂಲ್ಗೆ. ಮತ್ತೇನಾದ್ರೆ ಸಾಯಂಕಾಲ ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು 10 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ನಾವು ಡೈಲಿ ಅಂತೂ ಮನೆಯಲ್ಲಿ ಮಾಡ್ತೀವಿ. ಈ ಟ್ರೈನಿಂಗ್ ಟೈಮಲ್ಲಿ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಅನ್ಸಿದ್ದು ಏನಾದರೂ ಇದೆಯಾ ಸರ್? ತುಂಬ ಕಷ್ಟ ಅನ್ನಿಸ್ತು. ತುಂಬ ಕಷ್ಟ ಅಂತ ಹೇಳಿದ್ರೆ ಆಪ್ಟಿಕಲ್ಸ್ ಮತ್ತು ಮಂಕಿ ರೂಪ್ ಅಂತಿರುತ್ತೆ. ಮಂಕಿ ರೂಪ್ ಅಂತ ಹೇಳಿದ್ರೆ ಕೆಳಗೆ ಮೇಲೆ ಹತ್ತಿ ಮಂಕಿ ಥರ ಹೀಗೆ ಹೋಗಬೇಕು. ಅದು ಈ ಫಿಟ್ಟಾಗಿ ಇರೋರಿಗೆ ಮಾತ್ರ ಈ ಶೋಲ್ಡ್ರಲ್ಲಿ ಶಕ್ತಿ ಮತ್ತು ಟೆಕ್ನಿಕ್. 2 ಲೆಗ್ ಅಪ್ ಮಾಡಿದ್ರೆ ಅದು ಮೇಲೆ ಏರ್ಗೋಗೋದು. ಅದರಲ್ಲಿ ತುಂಬ ಜನ ಫೇಲ್ ಆಗಿಬಿಡ್ತಾರೆ. ರನ್ನಿಂಗ್ ಎಲ್ಲ ಮಾಡ್ತಾರೆ, ಎಲ್ಲದರಲ್ಲಿ ಫಿಟ್ ಆಗಿರ್ತಾರೆ, ಆದರೆ ಮಂಕಿ ರೂಪಲ್ಲಿ ಫೇಲ್ ಆಗಿಬಿಡ್ತಾರೆ. ಮತ್ತು 9 ಫೀಟ್ ಡಿಚ್ ಅಂತಿದೆ. 9 ಫೀಟ್ ಡಿಚ್ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಕಟ್ಕೊಂಡು ಅದನ್ನು ಜಂಪ್ ಮಾಡಿ ಪಾರಬೇಕು. ಈಗ ನಾವು ಏನು ಗದ್ದೆಯಲ್ಲೆಲ್ಲ ಆಡ್ತಾ ಇದ್ವಿ ಊರಲ್ಲಿ, ನಮಗೆ ಸಿಂಪಲ್. ಅದು ಬಂದು ಹಂಗೆ ರನ್ನಿಂಗ್ ಬಂದು ಹಂಗೆ ಟೇಕ್ ಓವರ್ ಮಾಡಿ ಆರಿದರೆ ಅದು ಕರೆಕ್ಟ್ ಆಗುತ್ತೆ. ಈ ಸಿಟಿಯಲ್ಲಿ ಎಲ್ಲ ಇದ್ದವರು ಏನು ಮಾಡ್ತಾರೆ, ಮುಂದೆ ಆ ಗುಂಡಿನೇ ನೋಡ್ಕೊಂಡಿರ್ತಾರೆ, ಆ ಗುಂಡಿ ಒಳಗೆ ಅಳಗೆ ಬಿದ್ದೋಗ್ಬಿಡ್ತಾರೆ, ಫೇಲ್ ಆಗುತ್ತೆ. ಆ 2 ಬಂದು ಆರ್ಮಿಯಲ್ಲಿ ಟ್ರೈನಿಂಗಲ್ಲಿ ಜಾಸ್ತಿ ಫೇಲ್ ಆಗೋದು. ಮಂಕಿ ರೋಪ್ ಒಂದು, 9 ಫೀಟ್ ಡಿಚ್ ಒಂದು. ಬಾಕಿ ರನ್ನಿಂಗ್ ಎಲ್ಲ ನಾರ್ಮಲ್ ಗುಡ್ ಆಕ್ಸಿಡೆಂಟ್ ಎಲ್ಲ ಆಗಿಬಿಡ್ತಾರೆ. ಫೇಲ್ ಆದ್ರೂ ಮತ್ತೆ ಅವ್ರನ್ನ ಟ್ರೈನಿಂಗ್ ಮಾಡಿ ಸೆಕೆಂಡ್ ಟ್ರಿಪ್ಪಲ್ಲಿ ಅವರು ಸಿಪಾಯಿ ಆಗ್ತಾರೆ. ಸುಮ್ಮನೆ ಮಾಡಲ್ಲ. ಸತ್ಯ ಪೀರಿಯಡ್ ಅಂತ ಇರುತ್ತೆ ಲಾಸ್ಟಲ್ಲಿ. ಸತ್ಯ ಪೀರಿಯಡ್ ಅಂದರೆ ನಾವು ಸತ್ಯ ಮಾಡಬೇಕು. ಏನೇ ಇದ್ರು ಬೆಂಕಿ ಹೊಗೆ ದುಶ್ಮನ ಏನೇ ಇರಲಿ ನಾವು ಮುಂದೆ ಹೋಗೋದಲ್ಲದೆ ಹಿಂದೆ ಬರೋದಿಲ್ಲ. ಅದೇ ಥರ ನಾವು ವರ್ಲ್ಡಲ್ಲಿ ನಂಬರ್ 1 ಅಂತ ಹೇಳಿದ್ರೆ ಸಿಪಾಯಿಲಿ ಸೋಲ್ಜರ್, ಇಂಡಿಯನ್ ಸೋಲ್ಜರ್ ನಂಬರ್ 1 ಇಡೀ ವಿಶ್ವದಲ್ಲಿ. ಯಾರು ಇದುವರೆಗೆ ವಾಪಸ್ ಓಡಿದ ರೆಕಾರ್ಡೇ ಇಲ್ಲ, ವಾಪಸ್ ಬರೋಲ್ಲ. ಯುದ್ಧದಲ್ಲಿ ಬೆನ್ನು ತೋರಿಸೋದು ಅಂತಾರಲ್ಲ, ಬೆನ್ನು ತೋರಿಸೋದೇ ಇಲ್ಲೇ ಇಲ್ಲ. ಪಾಕಿಸ್ತಾನದವರು ಬೆಂತು ಓಡ್ತಾರೆ, ಡಮ ಡಮ ಏನೋ ಸೌಂಡ್ ಕೇಳ್ತು, ವೆಪನ್ಸ್ ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಇದೆ ಅಂತೇಳಿ, ಇಂಡಿಯಾದವ್ರು ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಓಡ್ತಾರೆ. ಮತ್ತು ಅವರುಗಳು ಬಂಕರ್ ಇದೆಯಲ್ಲ, ಬಂಕರಲ್ಲೇ ಫ್ಯಾಮಿಲಿ ಇಟ್ಕೊಳ್ತಾರೆ. ಫ್ಯಾಮಿಲೀಸ್ ಕೂಡ ಫ್ಯಾಮಿಲಿ ಇಟ್ಕೊಳ್ತಾರೆ ಬಂಕರಲ್ಲೇ. ನಾವು ನಮ್ಮದು ಬೇಸ್ ಕ್ಯಾಂಪ್ ಇದೆ, ಬೇಸ್ ಕ್ಯಾಂಪಲ್ಲೇ ಫ್ಯಾಮಿಲಿ ಇರೋದು. ನಮಗೆ ಹೋಗ್ಲಿಕ್ಕೆ ಆಗಲ್ಲ ನಾವು ಬಾರ್ಡ್ರಲ್ಲಿ ಇರುವಾಗ. ಟ್ರೈನಿಂಗ್ ಹಂಗೆ ಎಲ್ಲ ಕತೆ ಹೇಳ್ತಾರೆ, ಎಲ್ಲೆಲ್ಲಿ ಯಾವ ಬಾರ್ಡ್ರಲ್ಲಿ ಹೆಂಗಿದೆ, ನೀವು ಇಲ್ಲಿಂದ ಟ್ರೈನಿಂಗ್ ಮಾಡಿದ ಮೇಲೆ ಅಲ್ಲಿ ನಿದ್ರೆ ಮಾಡಬಾರ್ದು, ದೇಶಕ್ಕಾಗಿ ಚೆನ್ನಾಗಿ ಮಾಡಬೇಕು ಅಂತೇಳಿ ಒಳ್ಳೆ ಇದು ಆಮೇಲೆ ಇನ್ಸ್ಟ್ರಕ್ಟರ್ಗಳ ಅವಾಗ ಏನು ಬೈಯೋದು ಅದೇನಿಲ್ಲ. ಸ್ಟಾರ್ಟಿಂಗಲ್ಲಿ ಮಾತ್ರ ನಮಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ನಿಮ್ಮನ್ನ ಎಜುಕೇಟ್ ಮಾಡ್ತಾರೆ. ಒಂದು ಮೆಂಟಲ್ ಸ್ಟ್ರೆಂತ್ ತುಂಬ ಚೆನ್ನಾಗಿ ಇರಬೇಕು ಅಂತ ಹೇಳಿ ಅಲ್ಲಿ ಏನೇನು ಹೇಳ್ತಾರೆ. ಮತ್ತೆ ಬಾರ್ಡ್ರಲ್ಲಿ ನೀವು ಕಾಯುವಾಗ ಯಾವ ರೀತಿ ಪರಿಸ್ಥಿತಿ ಇರುತ್ತೆ, ಅಲ್ಲಿ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತ. ಹೌದು, ಅದು ಟ್ರೈನಿಂಗ್ ಸೆಂಟ್ರಲ್ಲಿ ಹೇಳ್ತಾರೆ. ಇಂತೆಂಥ ಬಾರ್ಡ್ರಲ್ಲಿ ಈಗ ಜಮ್ಮು ಕಾಶ್ಮೀರ, ಅಲ್ಲಿ ಜಮ್ಮು ತವಿ ಅಂತ ಇದೆ, ಅಲ್ಲಿ ನದಿ ಹೆಂಗಿದೆ ಹಂಗೆ ಬಾರ್ಡ್ರ್ ಇದೆ, ಇಂಡಿಯಾ ಬಾರ್ಡ್ರ್.
ಕೇರಿ ಅಂತ ಹೇಳೋದು ಬೆಟ್ಟಗಳು, ಪೂಂಚು ಪೂಂಚ್. ಮತ್ತು ಕರಿಗಲ್ಲು, ಇದೆಲ್ಲ ಹೈಟ್ ಪ್ಲೇಸ್. ಅವ್ರು ಕೂತ್ಕೊಂಡ್ರೆ ನಮಗೆ ಕೆಳಗೆ ಹೊಡೆದು ಬಿಡ್ತಾರೆ, ನಾವು ಮೇಲೆ ಹೊಡಿಯೋಕ್ಕಾಗಲ್ಲ ಕರಿಗಲ್ಲು. ಅದಕ್ಕೆ ಈ ವಾರಲ್ಲಿ ತುಂಬ ಕಷ್ಟ ಆಗಿರೋದು. ಹೌದು. ತುಂಬ ಇದು ಆ ಥರ ಗ್ಲೇಸಿಯರು ಅದು ತುಂಬ ಹೈಟಾಗಿ ಹೋಗುತ್ತೆ. ಅವ್ರಿಗೆ ನಮಗೆ 80% ಇದೆ, ಅವರಿಗೆ 20% ಇದೆ. ಅವ್ರು ಆ ಕಡೆಯಿಂದ ಬೇಗ ಬರ್ಬೋದು. ಆ ಥರ ಇದನ್ನೆಲ್ಲ ಈ ಟ್ರೈನಿಂಗ್ ಸೆಂಟ್ರಲ್ಲೇ ನಮಗೆ ಈ ಇನ್ಸ್ಟ್ರಕ್ಟರ್ಗಳು ಯೂನಿಟಲ್ಲಿ ಎಲ್ಲ ಜಾಗದಲ್ಲೂ ಸರ್ವಿಸ್ ಆಗಿ ಬಂದವರೇ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿರೋದು. ಅವರು ಒಂದೊಂದು ಜಾಗದೊಂದು ಬಾರ್ಡ್ರಲ್ಲಿ ಇದು ಒಂದೊಂದು ಎಕ್ಸಾಂಪಲ್ ಒಂದು ಕತೆ ಕೇಳ್ತಾರೆ. ನಾವು ಗಾದೆ ಅಂತ ಹೇಳ್ತೀವಲ್ಲ, ಆ ಥರ ಹೇಳ್ಕೊಡ್ತಾರೆ. ಅದು ಆ್ಯಕ್ಚುಲಿ ಅಲ್ಲಿ ಇರೋದೆ. ನಾವೆಲ್ಲ ಇದೆಲ್ಲ ಸುಳ್ಳಂತ ಹೇಳೋದು. ಯಾಕಂತ ಹೇಳಿದ್ರೆ ಇದು ಸುಳ್ಳಂತ ಹೇಳದೇ ಇರೋಕ್ಕೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಇನ್ಸ್ಟ್ರಕ್ಟ್ರು ಒಬ್ಬರಿದ್ದರು, ಈ ಜಮ್ಮು ತವಿ ಅಂತ ಬರುತ್ತೆ. ಜಮ್ಮು ತವಿ ನದಿ ಹತ್ರ ಒಂದು 71 ವಾರಲ್ಲಿ ಸೀಸ್ ಫೈರ್ ಆಗಬೇಕಾದ್ರೆ, ಸೀಸ್ ಫೈರ್ ಅಂತ ಹೇಳಿದ್ರೆ ವಾರ್ ಸ್ಟಾಪ್. ಆ ಸ್ಟಾಪ್ ಆಗುವಾಗ ನಮ್ಮದು ಗಾಡಿನೂ ಅಲ್ಲಿದ್ದರೆ ಅವ್ರ ಗಾಡಿನೂ ಎಲ್ಲಿದ್ದರೆ ಅದು ಅಲ್ಲಲ್ಲಿ ನಿಂತೋಗ್ಬಿಡುತ್ತೆ. ಅದು ತೆಗಿಯೋಂಗಿಲ್ಲ ವಾಪಸ್, ಅವರು ತೆಗಿಯೋಂಗಿಲ್ಲ, ನಾವು ತೆಗಿಯೋಂಗಿಲ್ಲ. ಆದರೆ PP1 ಪೋಸ್ಟ್ ನಮ್ಮದು PP1, PP2, PP3 ಇತ್ತು ನನ್ನ ಕಂಪನಿಗೆ. ನಾನು ರಿಟೈರ್ಡ್ ಆಗಿ ಆಯಿತು ಸರಿ, ಸ್ಟಾರ್ಟಿಂಗ್ ಪೋಸ್ಟಿಂಗ್ ನನಗೆ ಜಮ್ಮು ಕಾಶ್ಮೀರ ಬಂದಿರೋದು. ಆವಾಗ ಅಲ್ಲಿಗೆ ನನಗೆ PP1ಗೆ ಬಂದಿತ್ತು ಡ್ಯೂಟಿ. ನಾವು ಹತ್ರನೇ 50 ಮೀಟ್ರ್ ಇಲ್ಲಿ ಇಂಡಿಯಾ ಪಾಕಿಸ್ತಾನ, ಅಲ್ಲಿ ಬಂದು ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲ ಅದು. ಅದು ಸೀಸ್ ಫೈರ್ ಆಗಿ ಆಗಿರೋದಲ್ಲ, ಒಂದು ಸ್ಪೆನ್ಸ್ ಆಗಿರ್ತಾರೆ ಅಷ್ಟೇ. ನಾವು ಪೋಸ್ಟಲ್ಲಿ ಮಾತಾಡ್ಬೋದು, ಕಾಫಿ ಕುಡಿದಿದ್ಯಾ, ಇದು ಕುಡಿದಿದ್ಯಾ ಮಾತಾಡ್ತೀವಿ ನಾವು. ಯಾಕಂದರೆ ಏನೋ ಆದರೆ ನಾವು ಇದು ಮಾಡೋದಷ್ಟೇ. ಅಲ್ಲೇ ಅದರಲ್ಲೇ ಫ್ಲ್ಯಾಗ್ ಮೀಟಿಂಗ್ ಆಗ್ತಾಯಿತ್ತು. ಯಾಕಂದರೆ ದನಗಳು ಅವರು ಇವರು ಆ ಕಡೆ ಈ ಕಡೆ ಹೋಗಿ ಏನೋ ಸಿಕ್ಕಾಕೊಟ್ರೆ ಆ ಫ್ಲ್ಯಾಗ್ ಮೀಟಿಂಗಲ್ಲಿ ಒಂದು ತಿಂಗಳಿಗೆ ಒಂದ್ಸರಿ ಫ್ಲ್ಯಾಗ್ ಮೀಟಿಂಗ್ ಇರುತ್ತೆ. ಆ ಫ್ಲ್ಯಾಗ್ ಮೀಟಿಂಗಲ್ಲಿ ನಾವು ಆ ಕಡೆ ಬಿಡ್ತೀವಿ. ನಾವು ಒಂದ್ಸರಿ ಇಂಡಿಯಾದೊಳಗೆ ಇರುತ್ತೆ, ಒಂದ್ಸರಿ ಪಾಕಿಸ್ತಾನದೊಳಗೆ ಇರುತ್ತೆ. ಆರ್ಮಿ ಹೆಡ್ ಆಫೀಸಿಂದ ಬರ್ತಾರೆ, ನಾವು ಹೋಗಿ ಅಲ್ಲಿ ಗನ್ನಲ್ಲಿ ಸೆಟ್ ಆಗಿ ಅಲ್ಲಿ ಕೂತು ಫ್ಲ್ಯಾಗ್ ಮೀಟಿಂಗ್ ಮಾಡ್ತೀವಿ. ಎಷ್ಟು ಫೈರ್ ಮಾಡಿದ್ದೀರಾ, ಈಗ ಫೈರ್ ಮಾಡಿದ್ರೂ ಅಲ್ಲಿ ಬರೆದಿರ್ತಾರೆ. ಅವ್ರದ್ದು ಫೈರ್ ಆದರೆ ನಾವು ಬರಿತೀವಿ, ನಮ್ದು ಫೈರ್ ಆದರೆ ಬರಿತೀವಿ. ಇಂಥ ಜಾಗದಲ್ಲಿ ಎಲ್ಲ ಮ್ಯಾಪ್ ಸಿಸ್ಟಮ್ ಅಲ್ಲ, ಇಷ್ಟು ಡಿಗ್ರಿಯಲ್ಲಿ ಇಷ್ಟು ಇಂಥ ಪೋಸ್ಟ್, ಅವ್ರ ಪೋಸ್ಟ್ ನಮಗೆ ಗೊತ್ತಿದೆ ಹೆಸರು, ನಮ್ಮ ಪೋಸ್ಟ್ ಅವ್ರಿಗೆ ಗೊತ್ತಿದೆ, ಫೈರ್ ಆಗಿದೆ. ಅದನ್ನು ನಾವು ಸಾಯಂಕಾಲ ಕಳಿಸ್ತೀವಿ ಎಲ್ಲಿಗೆ, ಡೆಲ್ಲಿ ರಿಪೋರ್ಟು, ಇಷ್ಟು ಫೈರಿಂಗಲ್ಲಿ ಆಗಿದೆ, ಎಷ್ಟು ಅದು ಯಾಕೆ ಆಗಿದೆ ಅಂತ ಅವ್ರು ಜಾಬ್ ಕೊಡಬೇಕು ಫ್ಲ್ಯಾಗ್ ಮೀಟಿಂಗಲ್ಲಿ. ಆ ಥರ ನಾವು PP2 ಈ ಕತೆ ಹೇಳ್ತಾ ಇದ್ರಲ್ಲ, ಆಗ ನಮಗೆ ಇನ್ಸ್ಟ್ರಕ್ಟರ್ ಕತೆ ಹೇಳಿದ್ರು. PP2 ಅಂತ ಹೇಳುವಲ್ಲಿ ಅದು ಖಾಲಿ ಜಾಗ, ಒಂದು ಮರ ಇರುತ್ತೆ, ಆ ಮರದಲ್ಲಿ OP ಪೋಸ್ಟ್ ಮಾತ್ರ ಅಬ್ಸರ್ವಿಂಗ್ ಪೋಸ್ಟ್. ಯಾಕಂದರೆ PP1, PP3 ಮಧ್ಯದಲ್ಲಿದೆ, ಅಲ್ಲಿ ಯಾವುದೇ ಜನ ಇರೋಲ್ಲ, ಡೈಲಿ ಮಾತ್ರ ಡ್ಯೂಟಿ ಹೋಗೋದು ನಾವು. ಅಲ್ಲಿ ಏನೋ PP2 ಯಾಕೆ ಇಲ್ಲ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಇವಾಗ, ಅಲ್ಲಿ ಒಂದು ಪೋಸ್ಟ್ ಇತ್ತು 71 ಬದಲು ಗೂರ್ಖಾ ರೆಜಿಮೆಂಟು. ಅವನು ಸೆಂಟ್ರಿ ಏನು ಮಾಡಿದ್ದಾನೆ, ನೈಟ್ ಎಲ್ಲ ಮಲಗಿರ್ತಾರಲ್ಲ, ಸೆಂಟ್ರಿ ಇರ್ತಾನೆ, ಆ ಸೆಂಟ್ರಿ ನಿದ್ರೆ ಮಾಡಿದ್ದಾನೆ. ಅವ್ರು ಬಂದು ಪಾಕಿಸ್ತಾನದವ್ರು ಕತ್ತು ಕೊಯ್ದುಬಿಟ್ಟಿದ್ದಾರೆ. ಕತ್ತು ಅವನದು ಕುಯ್ದು ಮಲಗಿರೋರ್ದು ಎಲ್ಲರದ್ದು ಕತ್ತು ಕೊಯ್ದು. ಹಾಗೇನಾಯಿತು, ಅವನು ಸಾಯುವಾಗ ಅಯ್ಯೋ ನಾನು ಒಬ್ಬನಿಂದ ಎಲ್ಲರೂ ಸತ್ತೋಗ್ಬಿಟ್ಟಲ್ಲ ಅಂತ ಒಂದು ಇದಿದೆಯಲ್ಲ, ಅದು ಹಂಗೆ ಆಗೋಯ್ತು. ಇವಾಗಲೂ ನಾವು ನೈಟ್ ಡೈಲಿ ಡ್ಯೂಟಿಗೆ ಹೋದರೆ ಎಲ್ಲಾದ್ರೂ ಮಧ್ಯಾಹ್ನ ಊಟ ಮಾಡಿ ಮೇಲೆ ಹತ್ತಿದ್ರೆ ನಿದ್ರೆ ಬರುತ್ತೆ. ಮಧ್ಯಾಹ್ನವರೆಗೆ ಒಬ್ಬರು ಡ್ಯೂಟಿ, ಮಧ್ಯಾಹ್ನ ಮೇಲೆ ಒಬ್ಬರು ಇರ್ತಾರೆ, ಒಂಥರ ನಿದ್ರೆ ಬಂದಾಗ. ನಾನೇ ಡ್ಯೂಟಿಯಲ್ಲಿದ್ದೀನಿ, ಒಂದು 2:30-3 ಗಂಟೆ ಆಗಿರ್ಬೋದು, ಸ್ವಲ್ಪ ನಿದ್ರೆ ಬಂದಂಗೆ ಆಯಿತು, ಠಮ್ ಅಂತ ಹೇಳಿ ತಲೆಗೆ ಏಟು. ಇದು ನಿಜವಾಗ್ಲಿರೋದು, ಯಾರಿಗಾದ್ರೂ ಒಪ್ಕೊಳ್ಳಲ್ಲ ಅದು. ಒಂಥರ ಅಲ್ಲದೆ ಹೆದರಿಕೆ, ಅಲ್ಲದೆ ನಿದ್ರೆನೇ ಮಾಡಿಲ್ಲ. ಆ ಥರ ಒಂದೊಂದು ಜಾಗದಲ್ಲಿ ಆಗಿದೆ, ತುಂಬ ಜಾಗದಲ್ಲಿ ಇರುತ್ತೆ. ನಮಗೆ ಅದೊಂದು ಪೋಸ್ಟ್ ನನಗೆ ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಎಕ್ಸ್ಪೀರಿಯನ್ಸ್ ಆಗಿದೆ.